ಬಸವಂ ಕಾಲಂಗೆ ಕಾಲನನು ನಮಶಿ ಬಸವಂ ವೀರಭದ್ರ ಭದ್ರಕಾಳಿ ಗ್ರಾಮದೇವಿ ನಿಜಲಿಂಗರ್ಜನನ ಸ್ಮರಣೆ. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನೂತನ ಗಡ್ಡಿ ತೇರು ಲೋಕಾರ್ಪಣಾ ಕಾರ್ಯಕ್ರಮ ಪುರಾಣದ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇದೇ ಜಾಗದೊಳಗ ಹೋದ ವರ್ಷ ಈ ನಾಡಿನಲ್ಲಿ ಹೆಸರಾಂತ ಕಾರ್ಯಕ್ರಮವನ್ನ ನೆರವೇರಿಸಿ ಪುಟ್ಟರಾಜ ಗವಾಯಿಗಳ ಮೂರ್ತಿ ಪ್ರತಿಷ್ಠಾಪನೆ, ಶರಣಚರಿತಾಮೃತ, ಗುಯಿಗುಂದಿಯಲ್ಲಿ ನೂತನ ಗಡ್ಡಿ ತೇರಿನ ಲೋಕಾರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಗುರುಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ಆತ್ಮೀಯ ಕಲಾಬಳಗವೇ ಪುರಾಣ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಸೇವಾ ಸಮಿತಿಯ ಎಲ್ಲ ಹಿರಿಯರೇ, ಪುರಾಣವನ್ನ ಶ್ರೋತ್ರಿಸಲು ಬಂದಿರತಕ್ಕಂಥ ಸಮಸ್ತ ಶರಣಗಳೇ ಶರಣ. ನಿನ್ನೆ ದಿವಸ ನಾವುಗಳೆಲ್ಲ ಮುಂಡ್ರಾಸುರನ ಚರಿತ್ರೆಯನ್ನ ಕೇಳಿದ್ವಿ. ಈಗ ಶತಸ್ಥಲ ಧ್ವಜಾರೋಹಣ ಮಾಡುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ಇನ್ನು ಮುಂದೆ ನಡೀತಕ್ಕಂಥ ಮೂರ್ತಿ ಪ್ರತಿಷ್ಠಾಪನೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಮಾಡಲ್ಪಡ್ತು. ನಮ್ಮ ಪಂಚಾಳರ ಕುಲಗುರು ತಿಂತಿಣಿಯ ಜಗದ್ಗುರು ಮೌನೇಶ್ವರ ಅವರು ಒಂದು ಪವಾಡ ಮಾಡಿದ್ದಾರೆ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಶಿವಾಗವ ಅಂತ ತಿಳ್ಕೊಂಡು ಮಾಯಿ ದೇವರು ಹೇಳಿದಂಗ ಮಹಾತ್ಮರನ್ನ ಅವರು ಮಾಡಿರ್ತಕ್ಕಂಥ ಲೀಲೆಗಳನ್ನ, ಅವರು ನಡೆದುಕೊಂಡಿರ್ತಕ್ಕಂಥ ನಡೆಯನ್ನ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅವಲೋಕನ ಮಾಡೋದರಿಂದ ಅವರ ನಡೆ ನಮ್ಮ ಮನಸ್ಸಿನ ಆಳಕ್ಕೆ ಇಳಿತು ಅಂತೇಳಿಂತಂದ್ರ ಆ ನಡೆ ನಮಗ ಅಳವಡಿಸಿಕೊಳ್ಳಿಕ್ಕೆ ಆಗತ್ತದ ಅನ್ನುವಂಥ ಉದ್ದೇಶಕ್ಕೆ ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಶಿವಾದವ. ವರದಿ ಮೌನೇಶ್ವರರು ಏನೋ ಬಾಲಕನಾಗಿದ್ದ, ಒಂದು 10-12 ವರ್ಷದ ಹುಡುಗ, ಗೋನಾಳ, ಕೃಷ್ಣಾ ನದಿಯ ದಂಡೆ ತಿಂತಿಣಿ ಪಕ್ಕದೊಳಗೊಂದು ಸಣ್ಣ ಊರೈತಿ ಗೋನಾಳ ಅಂತೇಳಿ. ಮೌನಪ್ಪ ಹುಟ್ಟಿದ ಮನಿ ಈಗಲೂ ಕೂಡ ಐತಿ. ಆ ಮನೆಯೊಳಗೆ ಅವರ ವಂಶಸ್ಥರು ಇರ್ತಾರ ಅಂತ ಹೇಳಲ್ಪಡುತ್ತದೆ. ನಮ್ಮ ಕಲಬುರಗಿ ದಾರಿ ಒಳಗೆ ಇರೋದ್ರಲ್ಲಿಂದ 1-2 ಸಲ ಭೇಟಿ ಕೊಟ್ಟಿದ್ದೀನಿ ನಾನು ಕೂಡ. ಅಲ್ಲಿ ವರವಿ ಮೌನಪ್ಪನ ವಿಶೇಷತೆ ಏನು ಅಂತ ಹೇಳಿದಂದ್ರ, ಮೌನಪ್ಪನು ಕೂಡ ಮುಂದೆ
ವಚನಗಳನ್ನ ಬರೆದ. ತ್ರಿಪದಿ ಮತ್ತು ಚೌಪದಿಯೊಳಗ ವಚನಗಳನ್ನ ರಚನೆ ಮಾಡಿ ಅದಕ್ಕ ಅಂಕಿತ ನಾಮ ಏನಿಟ್ಟು ಅಂತ ಹೇಳ್ತಂದ್ರೆ ಅಪ್ಪ ಬಸವಪ್ಪಗಳ ಹೆಸರನ್ನ ಇಟ್ಟುಕೊಂಡು ಬಸವಣ್ಣ ಅಂತ ಆ ವಚನಗಳನ್ನ ಮುಗಿಸಿದ. ಅಂದ್ರೆ ಬಸವಣ್ಣನ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ಕ ಪ್ರಭಾವಕ್ಕ ಒಳಗಾಗಿರ್ತಕ್ಕಂಥವರಲ್ಲಿ ವರವಿ ಮೌನೇಶ್ವರರು ಒಬ್ಬರು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ. ಅಷ್ಟೇ ಅಲ್ಲ, ವರವಿ ಮೌನೇಶ್ವರರು ಮೊದಲಿಗೆ ಗೋನಾಳ ಮೌನೇಶ್ವರರು. ಮೌನೇಶ್ವರರ ತಂದೆ ತಾಯಿ ಶೇಷಮ್ಮ, ಶೇಷಪ್ಪ ಅಂತ ಅವರು ತಂದೆ ತಾಯಿ ಹೆಸರು. ಗಂಡ ಹೆಂಡತಿ ಹೆಸರು ಒಂದೇ ಇರೋದು ಬಹಳ ಅಪರೂಪರಿ. ಇತ್ತು ಅಂತಂದ್ರ ಏಕ ನಾಮ್ ಸದಾ ಪ್ರೇಮ್ ಅಂತ ತಿಳ್ಕೊಂಡು ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದೊಳಗೆ ಹೇಳಲ್ಪಡುತ್ತದೆ. ಅಪರೂಪದ ಹೆಸರು. ಗೋನಾಳದೊಳಗ ಮೌನೇಶ್ವರರು ಹುಟ್ಟದಾಗೆಲ್ಲೂ ಸಣ್ಣ ಪುಟ್ಟ ಪವಾಡಗಳನ್ನ ಮಾಡ್ಕೊತನ ಬಂದಿರತಕ್ಕಂಥವ್ರು. ಆ ರೀತಿಯೊಳಗೆ ಇರುವಾಗ ಒಂದು ದಿವಸ ಏಕದಂಡಿಗೆ ಸ್ವಾಮಿಗಳು ಬರ್ತಾರ ಅವ್ರ ಮನೆಗೆ. ಶೇಷಮ್ಮ ಮನೆಯೊಳಗೆ ಅಡಿಗೆ ಮಾಡಕತ್ತಿರ್ತಾಳ. ಅವರ ಮೌನಪ್ಪನವರ ಮನಿ ದೇವರು ಯಾವುದು ಅಂತಂದ್ರೆ ರಾಚೋಟಿ ವೀರಭದ್ರ. ಅದಕ್ಕೆ ಇವತ್ತಿಗೂ ಕೂಡ ಪಂಚಾಳರ ಮನಿ ಒಳಗಡೆ ಒಂದ್ಸಲ ಈ ಪುರಾಣದೊಳಗೆ ಪ್ರಸ್ತಾಪನೆ ಮಾಡಿದ್ದೀನಿ. ಪಂಚಾಳರ ಮನಿ ದೇವರು ವೀರಭದ್ರ, ಭದ್ರಕಾಳಿ ಅಂತ ಪ್ರಸ್ತಾಪ ಮಾಡಿದ್ದೀನಿ. ಅದಕ್ಕೆ ಒಂದು ಪ್ರಶ್ನೆನೂ ಮಾಡಿದ್ದೀನಿ. ಬಹಳಷ್ಟು ಜನ ಕುಲದೊಳಗೆ ಹುಟ್ಟಿದಕ್ಕ ವರವಿ ಮೌನಪ್ಪನವರನ್ನ ನಮ್ಮ ಮನೆ ದೇವರು ಅಂತ ತಿಳ್ಕೊಂಡು ಇತ್ತಿತ್ತಲಾಗಿ ಪೂಜೆ ಮಾಡಕತ್ತಾರ. ಮೌನಪ್ಪ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಪಂಚಾಳರ ಮನೆ ದೇವರು ಯಾವ್ದಾಗಿತ್ತು ಅಂತ ಕೇಳಿದ್ದೀನಿ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರ, ಪಂಚಾಳರಿಗೂ 28 ಶೈವಾಗಮಗಳು, ವೀರಶೈವ ಆಗಮಗಳೇ ಸಂಬಂಧಪಡೋದ್ರಿಂದ ಅವರ ಕುಲಗುರು ಯಾರು ಅಂತ ಹೇಳಂತಂದ್ರ ವೀರಭದ್ರನೇ ಆಗಿದಾನ ಅನ್ನುವಂತ. ಹಾಗಾಗಿ ವರವಿ ಮೌನಪ್ಪನ ಮನಿ ದೇವರು ಯಾರು ಅಂತ ಹೇಳಂತಂದ್ರೆ ವೀರಭದ್ರ. ಅದು ರಾಚೋಟಿ ವೀರಭದ್ರ. ರಾಚೋಟಿಗೆ ಪ್ರತಿ ವರ್ಷನೂ ಕೂಡ ಶೇಷಮ್ಮನ ಮನೆತನದ ಪಾರಂಪರಿಕವಾಗಿ ಮೀಸಲ ತುಪ್ಪ ಹೋಗಿ ಕೊಡ್ತಿದ್ರಿ. ಅಲ್ಲಿ ಮೀಸಲ ತುಪ್ಪ ಆ ಮಠಕ್ಕ ತಗೊಂಡು ಬಂದು ಕೊಡಬೇಕ್ರಿ. ನಾಗನಸೂರು ಮಠಕ್ಕ ಆ ಊರಾಗ ಯಾರ ಆಕಳ ಈಲಿ, ಎಮ್ಮೆರ ಈಲಿ, ಏನರ ಆಗಲಿ, ಆ ಜಾತಿ ಈ ಜಾತಿ ಅಂತಿಲ್ಲ. ನಾಗನಸೂರದೊಳಗೆ ಪ್ರತಿಯೊಬ್ಬರ ಮನೆಯೊಳಗೆ ಯಾರ ಮನೆಯೊಳಗೆ ಆಕಳ ಈತೈತಿ ಮೀಸಲು ತುಪ್ಪ ತಗೊಂಡ್ಬಂದು ಮಠಕ್ಕೆ ಕೊಡಬೇಕು. ಕೊಡ್ಲಿಲ್ಲ ಅಂತಂದ್ರೆ ಮರುದಿವ್ಸ ರಕ್ತ ಹೆಣ್ಣಕ್ ಚಾಲು ಮಾಡ್ತೈತಿ. ಬಸವಲಿಂಗ ಸ್ವಾಮಿಗಳು ಅಂತ ಇದ್ರಂತ್ರಿ ಅವರು, ಪವಾಡ ಪುರುಷರು. ಅವರು ಮಾಡಿದ್ದದು, ಅವ್ರು ಮಾಡಿರ್ತಕ್ಕಂಥದ್ದು ಇವತ್ತಿಗೂ ನಡೀತೈತ್ರಿ. ಅದನ್ನ ಹಂಗ ಮೀಸಲು ತುಪ್ಪ ತೆಗೆಯೋದಂತಂದ್ರೆ ಹೆಂಗ ಅಂತ ಹೇಳಿದ್ರೆ, ಸ್ನಾನ ಮಾಡಿನೇ ಹಾಲು ಹಿಂಡಿ ಅದನ್ನ ಕುಡಿಯೋದಂಗ, ತಾವು ಉಣ್ಣದಂಗ ಅದನ್ನ ಬೆಣ್ಣಿ ತೆಗೆದು ಆ ಮಜ್ಜಿಗೆ ಏನು ಬರ್ತೈತಿ ಆ ಮಜ್ಜಿಗೆನ ಮತ್ತೆ ಹೊಳ್ಳಿ ಆಕಳಿಗೆ ಕುಡಿಸ್ತಾರೆ. ಈ ರೀತಿ 5 ದಿವಸ 3 ದಿವಸ ಹಿಂಗ ಮಾಡ್ಕೊಂಡ ಆ ತುಪ್ಪನ ದೇವರಿಗೆ ಸಮರ್ಪಣೆ ಮಾಡೋದು. ಇಲ್ಲಿ ಶೇಷಮ್ಮ ಆ ರೀತಿ ತಯಾರು ಮಾಡಿ ಇಟ್ಟಿದ್ರು. ಏಕದಂಡಿಗೆ ಸ್ವಾಮಿಗಳು ಬಂದು ಅವತ್ತಿನ ದಿವಸ ಬೆಳಿಗ್ಗೆ ಬಾಗಿಲು ಮುಂದೆ ನಿಂತುಕೊಂಡ ಶೇಷಮ್ಮ ಕರೆದ್ರು. ಶೇಷಮ್ಮ ಏನ್ ಮಾಡಕತ್ತಿ ಬಾ ಇಲ್ಲಿ ಅಂತ ಹೇಳಂತಂದ್ರು. ಅಕ್ಕಿ ಒಳಗಿಂದ ಹೊರಗೆ ಬಂದ್ರು. ಅಯ್ಯೋ ಗುರುಗಳ ನಮಸ್ಕಾರ ಅಂತ ತಿಳ್ಕೊಂಡು ಬಂದು ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಏನುವ ನೆನಪೈತಿಲ್ ನಿನಗ, ಮರ್ತ ಬಿಟ್ಟಿ ಏನ? ರಾಚೋಟಿ ಈರಣ್ಣನ ಜಾತ್ರೆ ಸನಿಯಾಕ ಬಂತು, ನಾ ಹೊಂಟಿದೀನಿ, ಮತ್ ನಿಮ್ಮ ಮನೆಯೊಳಗೆ ಯಾರು ತಯಾರಾಗಿರೇ ಇಲ್ಲ ಅಂತ ಕೇಳಿದ್ರು.
ಯಪ್ಪ ನೆನಪ ಇಲ್ಲ ನನಗ ಅಂಗಳಕ್ಕೆ. ಏನೇನೋ ಕೆಲಸ ಬಂದಿದ್ದಕ್ಕೆ ನನಗೆ ನೆನಪ ಇಲ್ಲ, ಮತ್ತ ಈ ಸದ್ದ ಏನ್ ತಯಾರಿಲ್ಲ, ನಾನು ಹುಡುಗನ ಕಳಿಸ್ತೀನಿ ತೋರಿ ಅಂತಂದ್ರು. ಅವಾಗ ಆ ಏಕದಂಡಿ ಸ್ವಾಮಿಗಳು ಹೇಳ್ತಾರ, ಶೇಷಮ್ಮ ಅದೇನ್ ಪಕ್ಕದ ಊರ ರಾಚೋಟಿ ಅಂದ್ರ ಆಂಧ್ರದೊಳಗೈತಿ, ಕಡಪ ಜಿಲ್ಲೆ ಒಳಗೈತಿ, ಚಿತ್ರದುರ್ಗದ ಸಮೀಪ ಹೋಗಬೇಕು, ಕಡಪ ಜಿಲ್ಲೆ ಒಳಗೈತಿ. ಅವ್ರದಿರೋದು ಕಲಬುರಗಿ ಜಿಲ್ಲೆ ಒಳಗ ಆ ಗೋನಾಳ್ ಇರತಕ್ಕಂಥ, ಅಲ್ಲಿಂದ ಸುಮಾರು 350-400 ಕಿಲೋಮೀಟರ್ ಅಷ್ಟು ದೂರ ಆಗ್ತಕ್ಕಂಥ ರಾಚೋಟಿ ವೀರಭದ್ರನಿಗೆ ಏನ್ ಪಕ್ಕದೂರು ಮಾಡ್ಕೊಂಡಿಲ್ವಾ ಶೇಷಮ್ಮ? ಅದು ಸಣ್ಣ ಹುಡುಗೈತಿ, 10-12 ವರ್ಷದ ಹುಡುಗೈತಿ. ಮೌನೇಶ ನಿನ್ನ ಮಗ, ಅವನೇನ್ ಕಳಿಸ್ತಿ, ಎಲ್ಲರೂ ಕಳ್ಕೊಂಡ್ರವ ಅಲ್ಲಿ ಬಿಡ್ತಾನೆ. 10-12 ವರ್ಷದ ಹುಡುಗ ಹೆಂಗಾಗೈತಿ ಏನ್ ತಿಳ್ಕೊಂಡಂತಲ್ಲ. ಇಲ್ಲಪ್ಪ ಅವನ ಮ್ಯಾಲ ನನಗ್ ವಿಶ್ವಾಸ ಐತಿ, ಅವ ಪವಾಡ ಪುರುಷ ಅದನ್ನ, ಏನಾದ್ರು ಮಾಡಿ ಬರ್ತಾನ, ನೀ ಏನ್ ಚಿಂತೆ ಮಾಡಬೇಡ್ರಿ, ನಾ ಕಳಿಸ್ತೀನಿ ಅವನಿಗೆ ಅಂತ ಅಂದ್ರು. ಮತ್ ಬರೋರು ಯಾರಾದ್ರ? ನನಗಂತೂ ಬರಕ್ ಆಗಂಗಿಲ್ಲ, ಈಗ ಬರೋರು ಯಾರದಾರ ಅವ್ನು ಕಳಿಸ್ತೀನಿ. ಆಯ್ತು ಅಂತ ತಿಳ್ಕೊಂಡು ಹೇಳಿ, ನಾ ಹೋಗ್ತೀನಿ ಮುಂದ, ನೀ ಕಳಿಸ್ ಅಂತ ತಿಳ್ಕೊಂಡು ಹೇಳಿ ಅವರು ಆ ರಾಚೋಟಿಗೆ ಹೋದ್ರಿ. ಅವರು ಭಿಕ್ಷಾ ಬೇಡ್ಕೋ ಅಂತ ಹೋಗೋರು. ದಾರಿ ಒಳಗ ಆ ಊರಾಗ ವಸ್ತಿ ಮಾಡಿ, ಊರಾಗ ವಸ್ತಿ ಮಾಡಿ, ಏಕದಂಡಿಗೆ ಬಾರಿಸುವಂತವ್ರ ಸನ್ಯಾಸಿಗಳು ಹಂಗ ಹೋಗೋರು. ಏಕೆ ಮುಂದ ಮೀಸಲು ತುಪ್ಪ ರೆಡಿ ಮಾಡಿ, ಇನ್ನು 3 ದಿವಸ ಇತ್ರಿ ರಾಚೋಟಿ ವೀರಭದ್ರನ ಜಾತ್ರೆ. ಮಗನಿಗೆ ಕರೆದು ಹೇಳಿದಳು, ಹೋಗ್ ಬರ್ತೀಯನ್ ಮಗ? ಹೋಗ್ ಬರ್ತೀನಿ ಅಂದವ ಮೌನೇಶ. ಹೋಗ್ ಬರ್ತೀನಿ ಅಂತಂದ. ಹಂಗಾರೆ ಇದನ್ನ ತುಪ್ಪ ತಗೋ, ಮೀಸಲು ತುಪ್ಪ ವೀರಭದ್ರನಿಗೆ ಉಣಿಸಿ ಬಾ ಅಂತ ತಿಳ್ಕೊಂಡು ಕೈಯಾಗ ಕೊಟ್ಟು. ಹೇಳೋದು ಅರ್ಥ ಮಾಡ್ಕೊಡ್ರಿ. ವೀರಭದ್ರನಿಗೆ ಉಣಿಸಂತಂದ್ರು, ವೀರಭದ್ರನಿಗೆ ಕೊಟ್ಟ ಬಾ ಅಂತಲ್ಲಿಲ್ಲ, ಗುಡಿಯಾಗ ಕೊಟ್ಟ ಬಾ ಅಂತಲ್ಲಿಲ್ಲ, ದೀಪ ಹಚ್ಚಿ ಬಾ ಅಂತಲ್ಲಿಲ್ಲ, ಅಲ್ಲಿ ಇಟ್ಟ ಬಾ ಅಂತಲ್ಲಿಲ್ಲ, ಉಣಿಸಿ ಬಾ ಅಂತಂದ್ರು. ಶೇಷಂ ಹೇಳುದ್ರೊಳಗನ ಫರಕ್ ಆಗಿಬಿಡ್ತಾರೆ. ಆಕಿ ಏನೋ ಯಾವುದೋ ಲಕ್ಷದೊಳಗ ಕೊಟ್ಟ ಕೈಯಾಗ ಇದು ಮೀಸಲು ತುಪ್ಪ, ಹೋಗಿ ರಾಚೋಟಿ ನಮ್ಮ ಮನಿ ದೇವರು ಉಣಿಸಿ ಬಾ ಅಂತ ಹೇಳಿದ್ರು. ಆಯ್ಕಮ್ಮ ಅಂತ ತಿಳ್ಕೊಂಡೆ ಹೇಳಿ ಅಲ್ಲಿಂದ ಅದ ಮುಂದ ಕೃಷ್ಣಾ ನದಿ ರೀ, 1 ಕಿಲೋಮೀಟರ್ದೊಳಗೆ ಐತಿ ಆ ಗೋನಾಳಿಂದ. ಆ ಕೃಷ್ಣಾ ನದಿ ಮಟ್ಟ ಬಂದವನ ಅಲ್ಲಿ ಕಣ್ಣು ಮುಚ್ಚದ, ಕಣ್ಣು ತೆರೆದಾಗ ಈ ರಾಚೋಟಿ ವೀರಭದ್ರ ದೇವಸ್ಥಾನದೊಳಗನೆ ಇದ್ದ. ರಾಚೋಟಿ ವೀರಭದ್ರ ದೇವಸ್ಥಾನದೊಳಗ ನಿಂತ್ಕೊಂಡ ಆ ಕೈಯೊಳಗ ಮೀಸಲು ತುಪ್ಪ ಹಿಡ್ಕೊಂಡಿದ್ದ. ಅವಾಗೆಲ್ಲ ಗಡಿಗೆ, ಈಗ ನಂಗೆ ಕ್ಯಾನ್ ಎಲ್ಲಿಂದ ಬರ್ಬೇಕು, ಗಡಿಗೆ ಒಳಗ ಮೀಸಲು ತುಪ್ಪ ಇತ್ತು, ಹಿಡ್ಕೊಂಡನ. ಹೋದ ಪೂಜಾರಿಗೆ ಹೇಳ್ದ, ನಾನು ವೀರಭದ್ರನಿಗೆ ಮೀಸಲು ತುಪ್ಪ ನಮ್ಮ ಕೊಟ್ಟು ಕಳಿಸ್ಯಾಳ, ಅದನ್ನ ಉಣಿಸ್ಬೇಕು ಅಂತ ಹೇಳಂತಂದ. ಅವರು ಪೂಜಾರಿಗಳಂದ್ರು, ಏ ಹುಚ್ಚ, ಅದು ಕಲ್ಲು ದೇವರು, ಅದೇನ್ ಉಣ್ತೈತಿ, ನಮ್ ಕೈಯಾಗ ಕೊಡು, ನಾವೆಲ್ಲ ಅಲ್ಲಿ ಒಳಗಿಡ್ತೀವಿ ಅಂತ ತಿಳ್ಕೊಂಡಂತಂದ್ರು. ಮತ್ ಪೂಜಾರಿಗಳು ಅಷ್ಟ ಮಾಡೋದ್ರಿ. ನೀವು ಏನೋ ಒಯ್ಯಿರಿ, ನೀವು ಚಲೋದ ನಮ್ಮ ಮನಿ ದೇವರು ಅಂತ ತಿಳ್ಕೊಂಡು 1000 ರೂಪಾಯಿ ಮಾಲಿ ಒಯ್ಯಿರಿ, ಕೊಡ್ರಿ, ಇಲ್ಲಿ ನಾವು ಆಮೇಲೆ ಇಲ್ಲಿ ಹಾಕ್ತಿವಿ ಅಂತ ತಿಳ್ಕೊಂಡು ಒಯ್ದಿಟ್ಟು ಬಿಡ್ತಾರ. ನೀವು ಚಲೋದ ಏನಾದ್ರೂ ಒಂದು ವಸ್ತು ಒಯ್ದು ಕೊಡ್ರಿ, ಆಮೇಲೆ ಹಾಕ್ತಿವಿ, ಆಮೇಲೆ ಇಡ್ತೀವಿ, ಆಮೇಲೆ ಕೊಡ್ತೀವಿ ಅಂತ ತಿಳ್ಕೊಂಡು ಒಯ್ದು ಇಟ್ಟು ಬಿಡ್ತಾರ. ಹಂಗ ಆ ಪೂಜಾರಿಗಳು ಇಲ್ಲಿ ಕೊಡಿ, ಇಲ್ಲಿ ನಾವು ಒಯ್ದು ಒಳಗಿಡ್ತೀವಿ. ಇಲ್ಲ, ಮೌನಪ್ಪ ಹೇಳದ ಅವ್ರಿಗೆ ಪೂಜಾರಿಗಳಿಗೆ, ಇಲ್ಲ ನಮ್ಮವ್ ಹೇಳ್ಯಾಳ, ನಮ್ಮ ಮನಿ ದೇವರು ರಾಚೋಟಿ ವೀರಭದ್ರ ಉಣಿಸಿ ಬಾ ಅಂತಂದಳ, ಅದಕ್ಕೆ ನಾವು ಉಣಿಸೇ ಹೋಗವ ಅಂತಂದ. ಹುಚ್ಚದಿ ಏನೇನ ಅದು ತುಪ್ಪ ಉಣ್ಣಂಗಿಲ್ಲೋ, ಸೋಮನ ಮೈಗೆ ಹಚ್ಚಿ ಅಭಿಷೇಕ ಮಾಡೋದದು, ಆ ಕಲ್ಲಿಗೆ ಹಚ್ಚಿ ಅಭಿಷೇಕ ಮಾಡೋದದು. ಈಗ ಅಭಿಷೇಕ ಎಲ್ಲ ಮುಗಿದೈತಿ, ನಾಳೆ ಬೆಳಿಗ್ಗೆ ಐತಿ, ನಾಳೆ ಬೆಳಿಗ್ಗೆ ನೋಡೋಣ ಅಂತ ತಿಳ್ಕೊಂಡಂತಲ್ಲ. ಇಲ್ಲ, ನಾನು ಇವತ್ತ ಮಾಡವ, ಈಗ ಮಾಡವ, ನಮ್ಮವ್ ಹೇಳಿ ಕಳಿಸ್ಯಾಳ, ನಾನು ಊಟ ಅವನಿಗೆ ಉಣಿಸೇ ಹೋಗವ ಅಂತ ತಿಳ್ಕೊಂಡು ನಿಂತ್ಕೊಂಡ. ಅದ್ಯಾಂಗ ಉಣಿಸ್ತಿ? ಅಲ್ಲಿ ಏಕದಂಡಿ
ಆ ಸ್ವಾಮಿಗಳು ಬಂದ್ರಿ, ಅವ್ರ ಆಗಲೇ ಹೋಗಿ ಮುಟ್ಟಿದ್ರು. ಸ್ವಾಮಿಗಳು ಬಂದ್ರೆ ಯಾವಾಗ ಬಂದಿವೋ ಮನೇಶ ಅಂತೇಳಿ ಬಂದ್ರು. ನಾನು ಈಗ ಬಂದಿದ್ದೀನ್ರಿಪ್ಪ, ನಮ್ಮವ್ವ ಹೇಳ ಮೀಸಲು ತುಪ್ಪ ಇದು ಮನಿ ದೇವ್ರಿಗೆ ಉಣಿಸ್ಬಾ ಅಂತಂದಳ, ಅದಕ್ಕೆ ನಾನು ಉಣಸಾಕ್ ಬಿಡೋಡ್ರಿ ಇವರು ಅಂತ ತಿಳ್ಕೊಳ. ಅವನಿಗೆ ಆ ಹುಡುಗ ಪರಿಚಯ ಇಟ್ರಿ ನಿಮಗ ಪೂಜಾರಿಗಳು ಕೇಳಿದ್ರು. ನಮ್ಮೂರವ್ರಿ ಅವ, ನಮ್ಮ ಬೇಕಾದವ್ರ ಮನಿ ಅವ, ಬಹಳ ಆತ್ಮೀಯರು. ಏನ್ರಿ ಅವ ಹುಡುಗ ಒಂದು ಚೋಟದನ, 10 ವರ್ಷ 12 ವರ್ಷದ ಹುಡುಗ್ರಿ, ಒಂದ್ ಚೋಟದನ. ಆ ಕಲ್ಲು ದೇವರಿಗೆ ಉಣಿಸ್ತೀನಿ ಅಂತ ತಿಳ್ಕೊಂಡು ನಿಂತ್ಕೊಂಡು ನನಗೆ ಗೊತ್ತಾಗ್ತಿಲ್ಲ ಅವನಿಗೆ, ನೀವರ ಹೇಳ್ರಿ ಅಂತ ಹೇಳ್ತಂದ್ರು ಪೂಜಾರಿಗಳು. ಅದು ಉಣಸೋದಲ್ಲ, ಅಭಿಷೇಕ ಮಾಡೋದು. ಅವಾಗ ಏಕದಂಡಿಗೆ ಸ್ವಾಮಿಗಳಿಗೆ ಗೊತ್ತಿತ್ರಿ ಇವನು ಪವಾಡ ಏನು ಅಂತೇಳಿ. ಅವಾಗ ಹೇಳಿದ್ರು ಪೂಜಾರಿಗಳಿಗೆ, ಬಿಟ್ಟು ಬಿಡ್ರಿ ಅವನ್ನ, ಒಳಗೆ ಹೋಗ್ಲಿ. ಒಳಗೆ ಹೋಗಿ ಗರ್ಭಗುಡಿಯೊಳಗೆ ಹೋಗಿ ಉಣಿಸ್ ಬರೋವನ ಮಗವ ಅಂತಿಂತ ಮಗ ಅಲ್ಲ, ಅವನು ಸಾಕ್ಷಾತ್ ಪರಶಿವನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಮಗವ. ಅದಕ್ಕೋಸ್ಕರವಾಗಿ ಅವನು ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಏಕದಂಡಿಗೆ ಸ್ವಾಮಿಗಳು. ಅವಾಗ ಏನೋ ಪವಾಡ ಮಾಡ್ತೇನೆ ಅಮ್ಮ ಅನ್ನಂಗಾರ, ನೋಡೋಣ ಉಣಿಸ್ ನೋಡೋಣ, ನಾವು ನೋಡ್ತೀವಿ ಅಂತ ತಿಳ್ಕೊಂಡು ಪೂಜಾರಿಗಳ ದಾರಿ ಬಿಟ್ಟರು. ಒಳಗೆ ಹೋದ, ಆ ಗಡಿಗಿನ ಕೈಯೊಳಗೆ ಹಿಡಿದು ವೀರಭದ್ರೇಶನಿಗೆ ಹೇಳಿದ, ನಮ್ಮನಿ ದೇವರು ನೀನು ವೀರಭದ್ರ, ಈ ಜಗತ್ತಿನೊಳಗ ನೀನು ಹುಟ್ಟಿರ್ತಕ್ಕಂಥದ್ದು ಎದಕ್ಕ ಅಂತಂದ್ರ ಧರ್ಮ ನಾಶವಾಗುವುದನ್ನ ತಡೆಯೋ ಸಲುವಾಗಿ, ಅನಾಚಾರಿಗಳನ್ನ ಮತ್ತು ಈ ಧರ್ಮಕ್ಕೆ ತೊಂದರೆ ಕೊಡ್ತಕ್ಕಂಥವರನ್ನ, ರಾಕ್ಷಸರ ಪ್ರವೃತ್ತಿ ಉಳ್ಳಂಥವರನ್ನ ಸಂಹಾರ ಮಾಡಕ್ಕೆ ಹುಟ್ಟಿರತಕ್ಕಂಥವನು ನೀನು ನಮ್ಮ ಮನೆ ದೇವರಾಗಿದ್ದಿ. ನಮ್ಮವ್ ಹೇಳ ಈ ಮೀಸದ ತುಪ್ಪವನ್ನ ಉಣಬೇಕು ಅಂತ ತಿಳ್ಕೊಂಡು ಹೇಳಿ, ನಾನು ನಿನಗೆ ಉಣಿಸ್ತೀನಿ ಉಣ್ಣು ಅಂತ ತಿಳ್ಕೊಂಡು ಹೇಳಿ ಗಡಿಗೆ ಒಳಗೆ ಹಿಂಗೆ ಕೈ ಹಾಕಿ ಬಾಯಿ ಅಂತ ಕೊಯ್ದ್ರ ಆ ರಾಚೋಟಿ ವೀರಭದ್ರ ಗಮನದ ನೆತ್ತಿಂದನಂತದ. ಅದನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಪೂಜಾರಿಗಳೆಲ್ಲ ದಂಡ ಬಡಿದು ಹೋದ್ರು. ಏನಿದು ವಿಚಿತ್ರ, ಆ ಮೂರ್ತಿ ಈ ಮೀಸಲು ತುಪ್ಪವನ್ನ ತಿನ್ನಾಗತ್ತೈತಲ್ಲ ಅಂತೇಳಿ ಕೈ ಮುಗಿದ್ರು. ಎಲ್ಲಿನ ಮಹಾತ್ಮ ನೀನು, ಕಲ್ಲು ಮೂರ್ತಿಗೆ ಆ ವೀರಭದ್ರನಿಗೆ ನೀನು ಮೀಸಲು ತುಪ್ಪವನ್ನು ಉಣಿಸಿದೀಯಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಅವನ ಹೆಗಲ ಮೇಲೆ ಹೊತ್ತುಕೊಂಡು ಜೈ ಜೈಕಾರ ಮಾಡಿ ಆ ನಮಸ್ಕಾರ ಮಾಡಿ ಕೈ ಬಿಡ್ಲಿಕ್ಕಾಗಿ ಅಲ್ಲಿ ಕಣ್ಣು ಮುಚ್ಚಿರ್ತಕ್ಕಂಥ ಗೋನಾಳದ ಮೌನೇಶ ಹಳ್ಳಿ ಗೋನಾಳದೊಳಗನ ಇರ್ತನಂತ ನಡ್ಕೊಂತ ಹೋಗೋರು ಇವರೆಲ್ಲ. ಭಕ್ತರನ್ನ ನಡ್ಸಾಕ ಬಂದಿರತಕ್ಕಂಥವ್ರು, ಹಿಂಗ ನಡ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಾಕ ಬಂದಿರತಕ್ಕಂಥವ್ರು, ಧರ್ಮದ ಮಾರ್ಗವನ್ನ ತೋರ್ಸಾಕ ಬಂದಿರತಕ್ಕಂಥವ್ರು, ಅವರು ನಡ್ಕೊಳ್ಳೋರಲ್ಲ, ನಡೆಸೋರು. ಹಂಗ ಆ ಮೌನೇಶ್ವರ ಮುಂದೆ, ಅದೇ ಮೌನೇಶ್ವರ ನಮ್ಮ ಬೆಳಟ್ಟಿ ಪಕ್ಕದೊಳಗಿರ್ತಕ್ಕಂಥ ವರವಿಗೆ ಬಂದು ಅನಂತ ಪವಾಡಗಳನ್ನ ಮಾಡಿ ಅಲ್ಲೊಂದು ಲಿಂಗವನ್ನ ಸ್ಥಾಪನೆ ಮಾಡಿ ಈ ಭಾಗದೊಳಗೆ ಎಲ್ಲರಿಗೂ ಕೂಡ ಧರ್ಮದ ಉಪದೇಶವನ್ನ ಮಾಡಿ ಹೋಗಿರ್ತಕ್ಕಂಥ ಮೌನೇಶ್ವರ ರಾಚೋಟಿ ವೀರಭದ್ರನಿಗೆ ತುಪ್ಪವನ್ನ ಉಣಿಸುದ ಅನ್ನುವಲ್ಲಿಗೆ ಇವತ್ತಿನ ಪುರಾಣಕ್ಕೆ ವಿರಾಮ ಕೊಡ್ತಾ ಇದೆ.